ಸಡನ್ ಆಗಿ ಸ್ಟಾಪ್ ಮಾಡಿದೆ. ರಾಯರ್ ವಿಷಯವಾಗಿ ನಿಮ್ ದೇವ್ರನ್ನ ನಂಬೋರ್ಗೆ ಇದು ಗೊತ್ತಾಗ್ಬೋದು. 92 ಇದ್ದಿದ್ದು ಇವತ್ತು 94 ಆಗಿದೆ. ಇದೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ರಿಗೂ ಶುಭ ಸಂಜೆ. ಇವತ್ತು ನಾನು ಒಂದು ತುಂಬಾ ಮುಖ್ಯವಾದಂತ ವಿಷಯ ಹೇಳಲೇಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಅದ್ ಏನಂತ ಅಂದ್ರೆ, ತುಂಬಾ ದಿವಸದಿಂದ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಓಕೆನಾ. ಮಾಡ್ತಾ ಇದ್ದೆ ಆಯ್ತಾ. ಸಡನ್ ಆಗಿ ಸ್ಟಾಪ್ ಮಾಡಿ ಮೂಡ್ ಸ್ವಿಂಗ್ಸ್ ಆಗಿ ಮಾಡೋದು ಬಿಡೋದು, ಒಂದೊಂದು ವಿಡಿಯೋ ಹಾಕೋದು ಬಿಡೋದು, ಈ ತರ ಮಾಡ್ತಾ ಇದ್ದೆ ನಾನು. ತುಂಬಾ ಒಂದು 6 months ಆಗೋಗಿತ್ತು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಬಿಟ್ಟು. ಏನಾಯಿತು ಅಂತ ಅಂದರೆ, ಸ್ಟಾರ್ಟಿಂಗ್ ಮಾಡ್ತಾ ಇರುವಾಗ ಹಂಗೆ ನಂದು 42 ಸಬ್ಸ್ಕ್ರೈಬರಿಂದ 92, 91 ಗಂಟ ನಾನು ತೊಗೊಂಡು ಬಂದಿದ್ದೆ. ಒಂದೊಂದು ವೀಕಿಗೆ, ಒಂದೊಂದು ದಿನಕ್ಕೆ ಒಬ್ರೊಬ್ರು ಇನ್ಕ್ರೀಸ್ ಆಗೋದು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೆ 6 months ಬ್ಯಾಕ್. ಈಗ ಸಡನ್ನಾಗಿ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ. ಬಿಟ್ಟಾಗೆ ಮತ್ತೆ 1 ವೀಕಿಂದ ಸ್ಟಾರ್ಟ್ ಮಾಡಿದೆ. ಮಾಡೋಣ, ಯಾಕೆ ಬಿಡೋದು, ಸುಮ್ಮನೆ ಟ್ರೈ ಮಾಡೋಣ ಏನಾದರೂ ಅಂತ. ಜಸ್ಟ್ ಏನಾದರೂ ಒಂದು ಲೈಫ್ ಸ್ಟೈಲ್ಸ್ ವೀಡಿಯೋಸ್ನೇ ಹಾಕೋಣ ಅಂತ ಹಾಕ್ಕೊಂಡು ಹೋಗ್ತಾ ಇದೆ. ಒಂದೊಂದು ಶಾರ್ಟ್ಸು ವೀಡಿಯೋಸು ಹಾಕ್ಕೊಂಡು ಹೋಗ್ತಾ ಇದೆ. ಸಿಂಪ್ಲಿಯಾಗಿ, ನಾಟ್ ತುಂಬ ರಿಚ್ ಆಗಿನಿಲ್ಲ, ಒಂದೊಂದು ಚೂರೇ ವೀಡಿಯೋಗಳು ಮಾಡೋದು ಹಾಕೋದು ಮಾಡ್ಕೊಂಡು ಬರ್ತಾ ಇದೆ. ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. 91 ಮಾಡಿ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಯಾವಾಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ನೋ 1-2 ಜಾಸ್ತಿ ಆಗೋದು. ಆಮೇಲೆ ಸ್ಟಾಪ್ ಮಾಡಿಬಿಟ್ನಲ್ಲ, 91 ಮೇಲೆ 92 ಸಬ್ಸ್ಕ್ರೈಬರ್ ಮೇಲೆ 1 ಎಕ್ಸ್ಟ್ರಾ ಆಗಿರಲಿಲ್ಲ. ಈಗ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಯಾಕೆ ಆಗ್ತಾಯಿಲ್ವಲ್ಲ, ಒಂದು ವಿಡಿಯೋನ ಒಬ್ರು ಯಾರು ಲೈಕ್ ಮಾಡ್ತಾರಲ್ಲ, ಲೈಕ್ ಬರ್ತಾಯಿತ್ತು, ವ್ಯೂಸ್ ಬರ್ತಾಯಿತ್ತು, ಬಟ್ ಸಬ್ಸ್ಕ್ರೈಬರ್ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂತ ತುಂಬ ಇದಾಗಿತ್ತು ನನಗೆ. ಯಾಕೆ ಮಾಡ್ಕೊಂಡು ಬರ್ತಾ ಇದ್ದೀನಲ್ಲ, ಅದೇ ಥರ ಲಾಸ್ಟ್ ಟೈಮ್ ಮಾಡ್ದಂಗೆ ಅಲ್ವಾ ಈಗಲೂ ಮಾಡ್ತಾರದು ವೀಡಿಯೋಸ್ಗಳು, ಬಟ್ ಯಾಕೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಲ್ಲ ಅಂತ ಅಂದ್ಕೊಂಡು ನಾನು ಇದು ಮಾಡಿದೆ. ಲಾಸ್ಟ್ ವೀಕ್ ವೆಡ್ನಸ್ಡೇ, ನಿಮ್ಮ ದೇವ್ರನ್ನ ನಂಬೋರ್ಗೆ ಇದು ಗೊತ್ತಾಗ್ಬೋದು. ನಾನು ನೈಟು ಮಲ್ಕೊಂಡೆ, ಏನು ಈ ಥರ ಆಗ್ತಾ ಇದ್ದೀನಿ, ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ, ಬಟ್ ಏನೂ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ವಲ್ಲ, ಮಾಡ್ಬೋದಾ ನಾನು ಅನ್ನೋ ಒಂದು ಯೋಚನೆಯಲ್ಲಿ ರಾಯರ್ ವಿಷಯವಾಗಿ ರಾಯರ್ ವಿಷಯ ನಾನು ಮಾತಾಡ್ತಾ ಇರೋದಿಲ್ಲಿ. ನೀವಿದ್ದೀರಾ ಅನ್ನೋದು ನಿಜ, ಸತ್ಯ. ಅವ್ರ ವಿಷಯ ಮಾತಾಡ್ಬೇಕಂದ್ರೆ ನನಗೆ ವರ್ಡ್ಸ್ಗಳು ಬರೋಲ್ಲ. ಏನೇ ಪ್ರಾಕ್ಟೀಸ್ ಮಾಡ್ಕೊಂಡು ನಾನೇನು ಪ್ರಾಕ್ಟೀಸ್ ಮಾಡ್ಕೊಂಡು ಮಾತಾಡ್ತಿಲ್ಲ. ಆ್ಯಕ್ಚುಲಿ ಇದನ್ನು ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಆಗಲ್ಲ. ಏನಾದರೂ ಮಾತಾಡ್ಬೇಕಂದ್ರೆ ಇರುತ್ತೆ, ಮಾತುಗಳು ಹೇಳಬೇಕು, ಹಿಂಗೆ ಹೇಳಬೇಕು ಇವ್ರ ಬಗ್ಗೆ ಅಂತ ಇರುತ್ತೆ, ಬಟ್ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ನನಗೆ. ಆ ಥರ ನನಗೆ ಇರುತ್ತೆ ಫೀಲಿಂಗ್ಸ್. ಹೇಳ್ಕೊಳ್ಳೋಕೆ ಬೇರೆ ವಿಷಯ ಎಲ್ಲ ಮಾತಾಡ್ತೀನಿ, ಪಟ್ ಅಂತ ಮಾತಾಡ್ತೀನಿ. ಇವ್ರ ವಿಷಯ ಬಂದಾಗ ಮಾತ್ರ ನಾನು ತೊದಲಿಸ್ತೀನಿ, ಮಾತನ್ನ ತಡಬಡಿಸ್ತೀನಿ. ಏನಂತ ಅಂದರೆ, ಏನು ವಿಷಯ ಅಂತ ಅಂದರೆ, ಸಬ್ಸ್ಕ್ರೈಬರ್ ಆಗ್ತಾ ಇರಲಿಲ್ಲ, ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ನಾನು ವೀಡಿಯೋಸ್ನ ಹೇಗೆ ನಾನು ಅಪ್ಲೋಡ್ ಮಾಡ್ತಿದ್ದೆ ಹಾಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಯಿತಾ, ನೈಟು ವೆಡ್ನಸ್ಡೇ ನೈಟು ಬೇಡ್ಕೊಂಡು ಮಲ್ಕೊಂಡೆ. ರಾಯರೇ, ನೀವಿದ್ದೀರಾ ನಿಜ, ನೀವಿರೋದು ನಿಜ, ನನಗೆ ಎಲ್ರಿಗೂ ಗೊತ್ತು, ನೀವಿರೋದಂತೂ ಖಂಡಿತ. ಬಟ್ ನೀವು ನನ್ನನ್ನು ನಾನು ಗುರುವಾರ ಪೂಜೆ ಮಾಡ್ತೀನಿ, ಮಠಕ್ಕೆ ಹೋಗ್ತೀನಿ ಅಂತಲ್ಲ, ನೀವು ನನ್ನನ್ನು ನೋಡ್ತೀರಾ ಅಂತ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಈ ರೀತಿ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ ಅಂತಲ್ಲ, ಜಸ್ಟ್ ನೀವು ನಾನು ನೋಡ್ತಾ ಇದ್ದೀರಾ ಅಂತ ಅಂದರೆ ನನಗೇನೋ ಒಂದು ಖುಷಿ ಆಗುತ್ತೆ. ನಿಮ್ಮ ಅನುಗ್ರಹ, ನೀವು ನನ್ನನ್ನು ನೋಡ್ತಾ ಇದ್ದೀರಾ ಅಂತ ಅಂದರೆ, ಒಂದೇ ಒಂದು ಸಬ್ಸ್ಕ್ರೈಬರ್ನ ಬೆಳಗ್ಗೆ ಅಷ್ಟರಲ್ಲಿ ಜಾಸ್ತಿ ಮಾಡಿ ನೋಡೋಣ. ನೀವಿದ್ದೀರಾ ನಿಜ, ಬಟ್ ನೀವು ನನ್ನನ್ನು ನೋಡ್ತಾ ಇದ್ದೀರಾ, ನಿಮ್ಮ ಅನುಗ್ರಹ ನನಗೆ ಸಿಕ್ಕಿದೆ, ನಾನು ನಿಮ್ಮ ಮಾಡಿರೋ ಪೂಜೆಗೆ ನನ್ನ ಫಲ ಸಿಕ್ಕಿದೆ ಅನ್ನೋದಾದರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡಿ ಅಂತ ಅಂದೆ. ಮಾರನೇ ದಿವಸ ನಾನು ಒಂದು ವಿಡಿಯೋನೂ ಹಾಕಿರಲಿಲ್ಲ, ಇನ್ಕ್ರೀಸ್ ಆಗಲಿ ಅಂತ ನೋಡೋಣ ಅಂತ ಹಾಕಿರಲಿಲ್ಲ. ಬೆಳಗ್ಗೆ ನೋಡಿದೆ ಬಂದಿಲ್ಲ, ಮಧ್ಯಾಹ್ನ ನೋಡಿದೆ ಇನ್ಕ್ರೀಸ್ ಆಗಿರಲಿಲ್ಲ. ತುಂಬ ಮೂಡ್ ಆಫ್ ಆಗಿ ಮಾರನೇ ದಿನ ನಾನು ನೈಟ್ ಬೇಡ್ಕೊಂಡೆ. ಮಾರನೇ ದಿನ ಇದನ್ನು ಟೆಸ್ಟ್ ಮಾಡ್ತಾ ಇದೆ, ಬರುತ್ತಾ ಸರಿ. ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಅವತ್ತು, ನೋಡೋಣ ಬರುತ್ತಾ ಇಲ್ವಾ ಅಂತ. ಬೆಳಗ್ಗೆ ನೋಡಿದೆ ಬಂದಿಲ್ಲ, ಮಧ್ಯಾಹ್ನ ನೋಡಿದೆ ಬಂದಿಲ್ಲ. ಮೂಡ್ ಆಫ್ ಆಗಿ ಅವತ್ತಿನ ಡೇನೇ ಒಂಥರ ವರ್ಸ್ಟ್ ಆಗಿಬಿಟ್ಟಿತ್ತು ಅಂತ ಹೇಳಿ ಸಂಜೆ ಏನೋ ಒಂದು ಪೂಜೆನೂ ಮಾಡಿರಲಿಲ್ಲ ಅವತ್ತು. ನಾನು ಸಂಜೆ ನೋಡ್ತೀನಿ, ಯೂಟ್ಯೂಬ್ ತೆಗ್ದು 93 ಮೆಂಬರ್ಸ್ ಆಗಿದ್ದಾರೆ. ಐ ವಾಸ್ ಶಾಕ್. ಇದನ್ನು ಹಸ್ಬೆಂಡ್ ಅದನ್ನು ಶೇರ್ ಮಾಡಿಕೊಂಡೆ. ಅವರು ಖುಷಿಪಟ್ಟರು ಇದನ್ನು ಕೇಳಿ. ಹೌದು, ನಿಜ ಇದ್ದಾರೆ ಅವರು ಅಂತ. ಇದು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ನಾನು ಜಸ್ಟ್ ಅಂದ್ಕೊಂಡಿದ್ದಷ್ಟೇ, ನೀವಿದ್ದೀರಾ ಗೊತ್ತು ನನಗೆ, ಎಲ್ರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ನೀವಿದ್ದೀರಾ ಅಂತ ಗೊತ್ತು.
ನೀವು ನಿಮ್ಮ ಅನುಗ್ರಹ ನನ್ನ ಮೇಲಿದೆ, ನಮ್ಮ ಫ್ಯಾಮಿಲಿ ಮೇಲಿದೆ, ನನ್ನ ಮೇಲಿದೆ ಅಂತ ಅಂದರೆ ಜಸ್ಟ್ ಒಂದು ಎನ್ಕರೇಜ್ ಮಾಡಿ ಅಂತ ಅಂದೆ. 92 ಇದ್ದಿದ್ದು ಇವತ್ತು 94 ಆಗಿದೆ. ಇದೇ ರೀತಿ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ರಾಯರ್ ಸಪೋರ್ಟ್ ಹೇಗೆ ಸಿಗ್ತಾ ಇದೆಯೋ ಹಂಗೆ ನಿಮ್ಮ ಸಪೋರ್ಟು ಸಿಗಬೇಕು ನನಗೆ. ಐ ಹೋಪ್ ರಾಯರಿದ್ರೆ ಅಂತ ಯಾರು ನಂಬ್ತಾರ ಇಲ್ವೋ, ನಾನಂತೂ ನಂಬ್ತೀನಿ. ಅವ್ರ ಬಗ್ಗೆ ಹೇಳಕ್ ಹೋಗ್ತಾ ಇದ್ರೆ 1 ನಿಮಿಷ 2 ನಿಮಿಷ 3 ನಿಮಿಷ ಸಾಲಲ್ಲ, 3 ದಿನ ಆದ್ರೂ ಸಾಕಾಗಲ್ಲ. ಬಟ್ ನಾನು ತಡಬಡಿಸ್ತೀನಿ ಅಷ್ಟೇ, ನಾನು ಅವ್ರ ವಿಷಯ ಮಾತಾಡುವಾಗ ಮಾತ್ರ ತಡಬಡಿಸ್ತೀನಿ. ಸೊ ಐ ಹೋಪ್ ಈ ವಿಷಯ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. 93 ಇರೋದು 100 ಆಗ್ಲಿ, 94 ಇರೋದು ಈಗ ಪ್ರೆಸೆಂಟ್ ಇವಾಗ 94 ಇದೆ. ಈ ವಿಡಿಯೋ ಮಾಡುವಾಗ ಈ ವಿಡಿಯೋ ಮಾಡ್ಬೇಕು ನಾನು ಯಾವಾಗ ಮಾಡ್ತೀನಿ ಅಂತ ಕಾಯ್ತಾ ಇದೆ. ಇವತ್ತು ಮಾಡ್ಬೇಕು. ಆಕ್ಚುಲಿ 100 ಆದ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಯಾಕೋ 100 ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. 94 ಇದೆ ಇವಾಗ, ನಿನ್ನೆ 94 ಆಯ್ತು ಸಬ್ಸ್ಕ್ರೈಬರ್ಸು. 100 ಆಗ್ಲಿ, 100,000 ಆಗ್ಲಿ, ಅದಕ್ಕೆ ನಿಮ್ ಬೆಂಬಲ ಬೇಕು, ನಿಮ್ ಸಪೋರ್ಟ್ ಬೇಕು. ಆದಷ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಯರಿದ್ದಾರೆ.